ನಮಸ್ಕಾರ. ಇದು ಸತ್ಯ, ನಂಬುದ್ರೆ ನಂಬಿ ಬಿಟ್ಟರೆ ಬಿಡಿ. ಇದು ನಡೆದಿರುವಂಥ ಒಂದು ಘಟನೆ, ಒಂದು ಹಳ್ಳಿಯಲ್ಲಿ ನಡೆದ ಘಟನೆ ಇದು. ಒಬ್ಬ ಆಟೋ ಚಾಲಕ ಪ್ರತಿದಿನ ಬಸ್ ಸ್ಟ್ಯಾಂಡಿಂದ ಹಳ್ಳಿ ಒಳಗಡೆ ಆಟೋ ತೊಗೊಂಡು ಹೋಗ್ತಾ ಇದ್ದಂತೆ. ಪ್ರತಿದಿನ ಹೋಗ್ತಾ ಇದ್ದ. ಅಲ್ಲಿ ಆ ಹಳ್ಳಿ ಒಳಗಡೆ ಆಟೋದವರು ಸಾಯಂಕಾಲ ಆದರೆ ಬರ್ತಾ ಇರಲಿಲ್ಲ. 6 ಗಂಟೆ ಲಾಸ್ಟು. 6 ಗಂಟೆ ಮೇಲೆ ಆ ಹಳ್ಳಿ ಒಳಗೆ ಹೋಗಲ್ಲ. ಯಾಕಂದರೆ ಆ ದಾರಿನೇ ಭಯಾನಕವಾಗಿತ್ತು. ಯಾಕಂದರೆ ಆ ದಾರಿ ಕಾಡು ಒಳಗಡೆಯಿಂದ ಹೋಗ್ತಾ ಇತ್ತು ಊರಿಗೆ, ಹಳ್ಳಿಗೆ. ಬಸ್ ಸ್ಟ್ಯಾಂಡು ಒಂದು 50-60 ಕಿಲೋಮೀಟ್ರ್ ಬಸ್ ಸ್ಟ್ಯಾಂಡು. ಪ್ರತಿನಿತ್ಯ ಹೀಗೆ ಆಟೋದವ್ರು ಹೋಗೋರು 6 ಗಂಟೆ ಲಾಸ್ಟು ಆ ಜಾಗದಲ್ಲಿ ಹೋಗುವಂಥದ್ದು. 6 ಗಂಟೆ ಮೇಲೆ ಹೋಗ್ತಾ ಇರಲಿಲ್ಲ. ಆದರೆ ಯಾಕೆ ಹೋಗ್ತಾ ಇರಲಿಲ್ಲ? ಅಲ್ಲಿ ಹೋಗದಿರೋ ಕಾರಣ ಆದರೂ ಏನು? ದುಡ್ಡು 200 ಕೊಡ್ತೀನಿ ಅಂದ್ರೂ ಹೋಗಲ್ಲ ಅಂತಾರೆ ಜನ. 500 ಕೊಡ್ತೀನಿ ಅಂದ್ರೂ ಹೋಗಲ್ಲ, 1000 10,000 ಕೊಡ್ತೀನಿ ಅಂದ್ರೆ ನಾವು ಸಾಯಂಕಾಲ ಮೇಲೆ ಅಲ್ಲಿ ಹೋಗಲ್ಲ ಸರ್ ಅಂತ ಇದ್ರು. ಕಾರಣ ಏನು ಅಂತ ಯಾರಿಗೂ ಗೊತ್ತಿರಲಿಲ್ಲ. ಕೆಲವ್ರಿಗೆ ಗೊತ್ತಿರಲಿಲ್ಲ, ಅಲ್ಲಿ ಬರ್ತಾ ಇದ್ದಂಥ ಪ್ಯಾಸೆಂಜರ್ಗಳಿಗೆ ಗೊತ್ತಿರಲಿಲ್ಲ ಯಾಕೆ ಅಂತ. ಆದರೆ ಅಲ್ಲಿ ತುಂಬ ಆಕ್ಸಿಡೆಂಟ್ಗಳಾಗ್ತಾ ಇದ್ವು. ಅಲ್ಲಿ ಒಂದು ರೈಲ್ವೆ ಕಂಬಿ ಇತ್ತು. ಅಲ್ಲಿ ಆ ಹಳ್ಳಿ ಒಳಗಡೆ ಒಂದು ರೈಲ್ವೆ ಕಂಬಿ ಒಂದು ಹೋಗ್ತಾ ಇತ್ತು. ಆ ರೈಲ್ವೆ ಗೇಟ್ ದಾಟಿನೇ ಹೋಗಬೇಕು ಆಟೋ ಹೋಗಬೇಕಾದ್ರೆ. ಸೊ ಅಲ್ಲಿ ಒಬ್ಬಳು ಆತ್ಮಹತ್ಯೆ ಮಾಡ್ಕೊಂಡಿದ್ಲಂತೆ. ಸುಷ್ಮಾ ಅನ್ನೋ ಹುಡುಗಿ ಆತ್ಮಹತ್ಯೆ ಮಾಡ್ಕೊಂಡಿದ್ಲಂತೆ. ಪ್ರೀತಿ ವಿಚಾರಕ್ಕೆ, ತನ್ನ ಪ್ರೀತಿ ಸಿಗಲಿಲ್ಲ ಅನ್ನೋ ಒಂದು ವಿಚಾರಕ್ಕೆ ಆತ್ಮಹತ್ಯೆ ಮಾಡ್ಕೊಂಡಿದ್ಲಂತೆ ಆ ರೈಲ್ವೆ ಕಂಬಿ ಹತ್ರ. ಹೀಗಾಗಿ ಅವಳ ಆತ್ಮ ಅಲ್ಲಿದೆ ಅಂತ ಹೇಳಿ ಹಳ್ಳಿ ಜನಕ್ಕೆಲ್ಲ ಗೊತ್ತಿತ್ತು. ಆ ಹುಡುಗಿ ತುಂಬ ಸುಂದರವಾಗಿದ್ಲು ನೋಡೋಕ್ಕೆ. ಯಾರಾದರೂ ಹಳ್ಳಿಯವ್ರು ಹೋಗೋ ಟೈಮ್ಗೆ ಸುಮಾರು ಸತಿ ಅವಳಲ್ಲಿ ಕಾಣಿಸ್ಕೊಂಡಿದ್ದಾಳೆ ಅನ್ನೋದು ಹೇಳ್ತಾ ಇದ್ರು. ಪ್ರತಿಯೊಬ್ಬರು ಹೇಳ್ತಿದ್ರಂತೆ, ಅಲ್ಲಿದ್ದಾಳೆ, ರಾತ್ರಿ ಹೊತ್ತು ಯಾರೋ ಬಿಳಿ ಸೀರೆ ಉಟ್ಕೊಂಡು ಹೋಗುವಂತ ಕಾಣಿಸ್ತಾ ಇತ್ತು. ಹಳ್ಳಿ ಜನಕ್ಕೆ ಗೊತ್ತಾಯಿತು ಇಲ್ಲಿ ಏನೋ ಆತ್ಮ ಇದೆ ಅಂತ. ಸರಿ, ಆದರೂ ಸಹ ಯಾರು ಅದನ್ನು, ಕೆಲವರು ಹಳ್ಳಿಯವ್ರಿಗೆ ಆ ಗೊತ್ತಿರೋ ಹಳ್ಳಿ ವಿಚಾರನ ಬಿಟ್ಬಿಟ್ರು. ಒಂದು 15 ವರ್ಷದ ಹಿಂದೆ ನಡೆದಂಥ ಘಟನೆ. ಅದರ ಆತ್ಮ ಅಲ್ಲೇ ಇದೆ ಅಂತ. ಆ ರೈಲ್ವೆ ಕಂಬಿ ದಾಟಿದ್ರೆ ಶುರು ಆಪತ್ತು ಅಂತ ಜನಕ್ಕೆ, ಅಲ್ಲಿರೋರಿಗೆ ಒಂದು ಅದು ಬಂದುಬಿಟ್ಟಿತ್ತು ಆಲ್ರೆಡಿ. ಅವ್ರಿಗೆ ತಲೆ ಒಳಗಡೆ ಕುತ್ಕೊಂಡ್ಬಿಟ್ಟಿದೆ. ಅಲ್ಲಿ ದಾಟಿದ್ರೆ ಹಳಿ ದಾಟಿದ್ರೆ, ರೈಲ್ವೆ ಕಂಬಿ ದಾಟಿದ್ರೆ ಅಲ್ಲಿ ಆಪತ್ತಿದೆ ಅನ್ನೋದು ಅವ್ರಿಗೆ ಗೊತ್ತಿತ್ತು ಹಳ್ಳಿ ಜನಕ್ಕೆ. ಅದಕ್ಕೆ ಅವ್ರು ಏನು ಮಾಡ್ತಿದ್ರು, 6 ಗಂಟೆ ಮೇಲ್ಗಡೆ ಹೋಗ್ತಾ ಇರಲಿಲ್ಲ. ಯಾರೂ ಅಲ್ಲಿಗೆ ಹೋಗ್ತಾ ಇರಲಿಲ್ಲ. ಏನು ಬೇಕೋ ತರಕಾರಿ ಆಗಿರ್ಬೋದು, ಏನೊಂದು ಬಟ್ಟೆ ಆಗಿರ್ಬೋದು, ಎಲ್ಲಿ ಆಗಿರ್ಬೋದು, ಹೋಗಿ ಅಷ್ಟರೊಳಗಡೆ 6 ಗಂಟೆ ಒಳಗಡೆ ಬಂದುಬಿಡ್ತಾಯಿದ್ರು ಆ ಕಂಬಿ ದಾಟಿ. ಯಾಕೆ ಹೋಗ್ತಾ ಇರಲಿಲ್ಲ? ಆ ಸುಷ್ಮಾ ಅನ್ನೋ ಹುಡುಗಿಯಲ್ಲಿ ಕಾಣಿಸ್ಕೊತಾ ಇದ್ಲು ಸುಮಾರು ಸತಿ, ಸುಮಾರು ಜನಕ್ಕೆ ಅಂತ ಹೇಳಿದ್ರು. ಆದರೆ ಆಟೋದವನು ಯಾಕೆ ಹೋಗಲ್ಲ ಅಂತ ನಿಮ್ಗೆ ಗೊತ್ತಿಲ್ಲ. ಕರೆಕ್ಟಲ್ಲ? ಆಟೋದವನು ಹೋಗಲ್ಲ ಅಂತ ಹೇಳ್ತಿದ್ರು. ಒಬ್ಬ ಆಟೋದವನು ಒಂದು ಸತಿ ದುಡ್ಡಿನ ಆಸೆಗೆ ಆಯಿತು ಅಂಥೇಳಿ ಒಬ್ಬನಿಗೆ ಒಪ್ಕೊಂಡಂತೆ. ಒಬ್ಬ ಪ್ಯಾಸೆಂಜರ್ಗೆ, ಪೂನಾಯಿಂದ ಬಂದ ಒಬ್ಬ ಪ್ಯಾಸೆಂಜರ್ಗೆ, ಮುಂಬೈಯಿಂದ ಬಂದಿದ್ದ ಅವನಿಗೆ ಗೊತ್ತಿಲ್ಲ, ಅವನು ಹಿಂದಿಯವನು. ಅವನು ಯಾವುದೋ ಒಂದು ಕೆಲಸದ ಮೇಲೆ ಹಳ್ಳಿಗೆ ಬಂದಿದ್ದ. ಯಾವುದೋ ಒಂದು ಕಂಪ್ನಿನೋ ಏನೋ ಒಂದು ಆಗ್ತಾಯಿತ್ತು ಅಲ್ಲಿ, ಪೆಟ್ರೋಲ್ ಬಂಕ್ ಏನೋ ಆಗ್ತಾಯಿತ್ತು ಅವ್ರದ್ದು. ಅವ್ರ ಯಜಮಾನ ಅವನಿಗೆ ಅಲ್ಲಿ ಪೆಟ್ರೋಲ್ ಬಂಕ್ಗೆ ಜಾಗ ಮಾಡಿಕೊಟ್ಟು, ಸೊ ಇಲ್ಲಿ ಪೆಟ್ರೋಲ್ ಬಂಕ್ ಮಾಡ್ತಾ ಇದ್ದೀವಿ, ನೀನು ನೋಡ್ಕೊ ಅಲ್ಲಿ ಹೋಗಿ, ಅದು ರೆಡಿ ಆಗ್ತಾಯಿದೆ ಪೆಟ್ರೋಲ್ ಬಂಕು ಅಂತ ಹಳ್ಳಿ ಒಳಗಡೆ. ಯಾಕಂದರೆ ಅಲ್ಲಿ ಯಾವುದೋ ಪೆಟ್ರೋಲ್ ಬಂಕ್ಗಳು ಇರಲಿಲ್ಲ. ಮುಂಬೈಯಿಂದ ಬಂದಿದ್ದ. ಇವನಿಗೆ ಅಲ್ಲಿರೋ ಆತ್ಮಹತ್ಯೆ ಮಾಡ್ಕೊಂಡಿದ್ದು ವಿಚಾರ ಆಗಲಿ, ಅದಾಗಲಿ ಇದಾಗಲಿ ಏನು ಗೊತ್ತೇ ಇರಲಿಲ್ಲ ಇವನಿಗೆ. ಸರಿ, ಒಂದು ಸತಿ ಏನಾಯಿತು, ಆಟೋದವನು ನಾನು ಬರೋಲ್ಲ ಸಾಯಂಕಾಲ ಮೇಲೆ ಅಂದ. ಇವನು ಮುಂಬೈಯಿಂದ ಬಂದು ಫ್ಲೈಟಲ್ಲಿ ಹಿಡಿದು ಅಲ್ಲಿಂದ ಬಸ್ಸಲ್ಲಿ ಬಂದು ಹಳ್ಳಿ ಒಳಗಡೆ ಇಳಿದ. ಹಳ್ಳಿಯಿಂದ ಈಗ ಅಲ್ಲಿ ಒಳಗಡೆ ಹೋಗಬೇಕು, ಬಸ್ ಸ್ಟ್ಯಾಂಡಿಂದ ಹಳ್ಳಿ ಒಳಗೆ ಹೋಗಬೇಕು. ಆಟೋದವ್ರು ಯಾರೂ ಬರ್ತಾ ಇಲ್ಲ. ಯಾಕೆ ಅಂತ ಗೊತ್ತಾಗಲಿಲ್ಲ ಇವನಿಗೆ. ನಿಮ್ಗೆ ಎಷ್ಟು ಬೇಕು ಕೇಳು? ಏನು 100 ರೂಪಾಯಿಗೆಲ್ಲ ಅಲ್ಲಿ ಹೋಗ್ಬಿಡ್ತಾರೆ ಒಳಗಡೆ. 80 ರೂಪಾಯಿ, 60 ರೂಪಾಯಿ, 100 ರೂಪಾಯಿ ಹೋಗ್ತಾರೆ. ನಿಂಗೆ ನಾನು 1000 ರೂಪಾಯಿ ಕೊಡ್ತೀನಿ ಬಿಟ್ಬಿಡು. ಅವನು ಏನಂದರೆ ಅವನಿಗೆ ಕುಡಿಯೋ ಹುಚ್ಚು. ಆಟೋ ಡ್ರೈವರ್ಗೆ ಕುಡಿತಿದ್ದ ಅವನು. ಕುಡ್ದಿರೋ ಗಮ್ಮತ್ತಲ್ಲಿ ಏನು ಮಾಡಿಬಿಟ್ಟ, ಸರಿ ಆಯಿತು ನಡಿ ಅಂತ ಕರ್ಕೊಂಡು ಹೊರಟ. ಮುಂಬೈ ಅವನಿಗೆ ಹಿಂದೆ ಕೂರಿಸ್ಕೊಂಡು ಹೊರಟನಂತೆ. ಆಗಿತ್ತು ಸುಮಾರು 7:30-8 ಗಂಟೆ ಆಗಿತ್ತು ಆ ಸಮಯದಲ್ಲಿ. ಸರಿ, ಹೋಗ್ತಾ ಇದ್ದಾಗ ಆಗಿದ್ದಾದರೂ ಏನಾಯಿತು ಅಂತ ಗೊತ್ತಾ ನಿಮಗೆ? ಸೊ ಆಮೇಲೆ ಆಟೋ ಚಾಲಕರು ಹೋಗೋದು ನಿಲ್ಲಿಸಿದ್ರು. ಆಗಿದ್ದಾದರೂ ಏನು? ಆ ಮುಂಬೈ ವ್ಯಕ್ತಿಗೆ ಆಗಿದ್ದಾದರೂ ಏನು? ಆಟೋ ಚಾಲಕ ಇವನ್ನ ಕೂರಿಸ್ಕೊಂಡು ಹೊರಟ. ಇನ್ನು ರೈಲ್ವೆ ಕಂಬಿ ದಾಟಿ ಹಳ್ಳಿ ಇನ್ನೊಂದು 15-16 ಕಿಲೋಮೀಟ್ರ್ ಇದೆ ಅಂದವನಿಗೆ. ರೈಲ್ವೆ ಕಂಬಿ ದಾಟ್ತಾ ಇದ್ದಂಗೆ ಹಿಂದೆ ಇವನೇನು ಕೂತ್ಕೊಂಡಿದ್ನೋ, ಹಿಂದೆ ಕೂತ್ಕೊಂಡವನಿಗೆ ಹಿಂದೆಗಡೆ ಜೋರಾದ ಒಂದು ಕೈ ಬಂದು ರಪ್ ಅಂತ ಹೊಡಿತಂತೆ. ಆಟೋದಲ್ಲಿ ಕೂತ್ಕೊಂಡಿದ್ನಲ್ಲ ಹಿಂದೆಗಡೆ ಅವನಿಗೆ. ಆದರೆ ಅವನಿಗೆ ಇವನು ಬಡ್ಕೊಂಡು, ಇವನು ಬೆವ್ತು ತಲೆ ಸುತ್ತು ಬಂದು ಅಲ್ಲೇ ಬಿದ್ದೋದಂತೆ. ಆಟೋದವನಿಗೂ ಗೊತ್ತಾಗೋಯ್ತು, ಹೆದರ್ಕೊಂಡು. ಅವ್ನು ಕುಡ್ದಿದ್ರ ಚಲ್ಲಿ ಎಲ್ಲ ತಿರುಗಿಸ್ಕೊಂಡು ಹಂಗೆ ಹೋಗಿ ಬೆಳಿಗ್ಗೆ ಹೋಗಿ ಯಾವುದೋ ಗುಂಡಿಯೊಳಗೆ ಬೀಳಿಸ್ಬಿಟ್ಟ. ರಾತ್ರಿ ಹೊತ್ತೋಗಿ ಗುಂಡಿಯೊಳಗೆ ಇಬ್ಬರು ಬಿದ್ದೋಗ್ಬಿಟ್ರು. ಬೆಳಗ್ಗೆ ಆಟೋ ಚಾಲಕರು ಇನ್ನೇನು ಶುರು ಆಗುತ್ತಲ್ಲ, 6 ಗಂಟೆ 5 ಗಂಟೆ 5:15 ಶುರು ಆಗುತ್ತೆ. ಒಂದು 2-3 ಜನ ಆಟೋದವ್ರು ಹೋಗೋದವ್ರು ಅಲ್ಲೊಂದು ಆಟೋ ದಬ್ಬ ಹಾಕ್ಕೊಂಡ್ಬಿಟ್ಟಿತ್ತು. ಏನಿದು ಆಟೋ ಬಿದ್ದೋಗ್ಬಿಟ್ಟಿದಲ್ಲ, ಯಾರು ನಮ್ಮವನೇ ಗೊತ್ತಾಗೋಯ್ತು. ಅವ್ರ ಕಡೆಯವನು ಸುರೇಶ ಅನ್ನೋನೊಬ್ಬನು ಆಟೋ ಓಡಿಸ್ತಾ ಇದ್ದ. ಇವ್ನು ಯಾಕೆ ಹೋದವ್ರು ರಾತ್ರಿ ಹೊತ್ತು? ಅವ್ನಿಗೆ ಎಬ್ಸಿದ್ರು, ಅವ್ನು ತಲೆ ಸುತ್ತ ಬಿದ್ದಿದ್ದ. ನೀರು ಹಾಕಿದ್ರು, ನೀರು ಕುಡಿಸಿದ್ರು, ಇವ್ನಿಗೂ ಕುಡಿಸಿದ್ರು. ಇವನಿಗೆ ನೋಡಿದ್ರೆ ಬೆನ್ನು ಹಿಂದೆಗಡೆ ಹೇಟ್ ಬಿದ್ದಿದೆ ಅಂತ ಹೇಳ್ದ. ಸರಿ ಆಯಿತು ಅಂತ ಆಸ್ಪತ್ರೆಗೆ ಇಬ್ಬರನ್ನೂ ಕರ್ಕೊಂಡು ಹೋದ್ರು. ಅವ್ನಿಗೆ ಸ್ವಲ್ಪ ತಲೆಗೆ ಹೇಟ್ ಬಿದ್ದಿತ್ತು ಆಟೋ ಚಾಲಕನಿಗೆ. ಆಟೋ ಗ್ಲಾಸ್ ಎಲ್ಲ ಹೊಡೆದೋಗಿತ್ತು, ಯಾಕಂದರೆ ದಬ್ಬಾಕೊಂಬಿಟ್ಟಿತ್ತು.
ಇವನು ಕೂಗಿದ್ದಕ್ಕೆ ಅವನು ಹೆದರ್ಕೊಂಡು ದಬಾಕೊಂಡ್ಬಿಟ್ಟಿತ್ತು ಬೆಳಿಗ್ಗೆ. ಹಾಸ್ಪಿಟ್ಲಿಗೆ ಹೋಗಿ ಸರಿ ಇವನಿಗೆ ಪಟ್ಟಿಯಲ್ಲಿ ಹಾಕಿದ್ರು, ಇವನಿಗೆ ಶರ್ಟ್ ಬಿಚ್ಚಿಬಿಟ್ಟು ಹಿಂದೆ ನೋಡಿದ್ರೆ ಸರಿಯಾದ ಒಂದು ಕೈ, ನಮ್ಮ ಕೈ ಬಾರಿ ಏನಿದೆಯೋ, ನಮ್ಮ ಕೈ ಏನಿದೆಯೋ ಆ ಕೈ ಹಾಗೆ ಮೂಡ್ಬಿಟ್ಟಿತ್ತಂತ ಅವನ ಬೆನ್ನ ಮೇಲೆ. ಯಾರಿಗೆ ಹಿಂದೆಗಡೆ ಕೂತ್ಕೊಂಡಿದ್ದಲ್ಲ ಮುಂಬೈಯವನು, ಅವನು ಬೆನ್ನ ಮೇಲೆ ಯಾರೋ ಹೊಡೆದಿರೋ ಆ ಕೈ ಗುರುತು ಅವನ ಬೆನ್ನ ಮೇಲೆ ಇತ್ತಂತೆ, ಕೆಂಪಗಾಗ್ಬಿಟ್ಟಿತ್ತು. ಇದು ಸತ್ಯ, ನಂಬೋದ್ರೆ ನಂಬಿ ಬಿಟ್ಟರೆ ಬಿಡಿ, ಇದು ನಡೆದಿರೋ ಘಟನೆ. ಕೈ ಬಿದ್ದಿತ್ತಿಲ್ಲಿ, ಸರಿ ಗೊತ್ತಾಗೋಯ್ತು, ಡಾಕ್ಟ್ರಿಗೆ ಗೊತ್ತಾಗಲಿಲ್ಲ ಏನಿದೆ, ಯಾರು ಹೊಡೆದ್ರಿ, ಯಾರೂ ಹೊಡೆದಿಲ್ಲ, ಗೊತ್ತಿಲ್ಲ, ಆಟೋದಲ್ಲಿ ಕೂತಿದ್ದೆ. ಆಟೋದಲ್ಲಿ ಕೂತಾಗ ಯಾಕೆ ಹೊಡೆಯೋಕ್ಕೆ ಸಾಧ್ಯ? ಅವಾಗ ಆಟೋ ಡ್ರೈವರ್ ಹೇಳ್ದ ಈ ಥರ ಜಾಗ. ಆಟೋ ಡ್ರೈವರ್ ಅವ್ರಿಗೂ ಡಾಕ್ಟ್ರಿಗೆ ಗೊತ್ತಾಯಿತು. ಓಹೋ, ನೀವು ಅಲ್ಲಿಂದ ಬಂದ್ರಾ, ನಿಮಗೆಲ್ಲ ಹಳ್ಳಿ ಎಲ್ರಿಗೂ ಗೊತ್ತಿದೆ, ಹಳ್ಳಿ ವಿಚಾರ, ಹಳ್ಳಿಯವ್ರಿಗೆಲ್ಲ ಗೊತ್ತಿದೆಯಲ್ಲ ಈ ವಿಚಾರ, ನೀನು ಯಾಕೆ ಬರಕ್ಕೆ ಹೋದೆ ಎಷ್ಟು ಗಂಟೆ ಮೇಲೆ ಅಂತ ಹೇಳಿದ್ನಂತೆ. ಆದರೆ ಅಲ್ಲಿ ನಡೀತಾ ಇದ್ದಿದ್ದ ಘಟನೆಯೇ ಈ ಥರ. ಪ್ರತಿನಿತ್ಯ ಯಾರು ಹೋಗ್ತಾ ಇರೋ ಜಾಗಕ್ಕೆ ಇವನು ಹೋಗ್ಬಿಟ್ಟಿದ್ದ. ಅವನ ಬೆನ್ನ ಮೇಲೆ ಮೂಡದಂಥ ಒಂದು ಕೈ ಚಾಪ ಮೂಡಿತ್ತು. ಸೊ ಹೀಗಾಗಿ ಅವನು ದೇವಸ್ಥಾನ ಕರ್ಕೊಂಡು ಹೋಗಿ ಅವನಿಗೆ ಮಂತ್ರ ಎಲ್ಲ ಹಾಕ್ಸೋದ್ರಂತೆ. ಆಂಜನೇಯ ದೇವಸ್ಥಾನ ಕರ್ಕೊಂಡು ಹೋಗಿ ಮಂತ್ರ ಎಲ್ಲ ಹಾಕ್ಸಿದ್ರು. ಅವನು ಹಳ್ಳಿಯೊಳಗೆ ಇರ್ತೀನಿ, ಪೆಟ್ರೋಲ್ ಬಂಕ್ ಆದಮೇಲೆ ನಾನು ಇಲ್ಲಿ ಬರೋದಿಲ್ಲ, ಇಲ್ಲೇ ಉಳ್ಕೊಂಡ್ಬಿಡ್ತೀನಿ, ಆದರೆ ಹಳ್ಳಿ ದಾಟಿ ಆ ಕಡೆ ಹೋಗಲ್ಲ ಅಂತ ಹೇಳದಂತೆ. ಆದರೆ ಈ ಥರ ಘಟನೆಗಳು ಇನ್ನೂ ನಡೀತಾ ಇತ್ತು. ಏನು ನಡೀತಾ ಇತ್ತು ಅಂತೀರಾ? ಹೇಳ್ತೀನಿ, ಇನ್ನೂ ವಿಚಾರಗಳವೇ ನಿಮಗೆ ಹೇಳ್ತೀನಿ. ಎಸ್, ಈ ಸುಷ್ಮಾ ಅನ್ನೋ ಹುಡುಗಿ ಅಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ರು. ಸೊ ಹೀಗಾಗಿ ಈ ಥರದ್ದೊಂದು ಪ್ರತಿದಿನ ನಡೀತಾ ಇತ್ತು. ಆಯಿತಾ? ಇನ್ನೊಂದು ಘಟನೆ ನಡೆದಿತ್ತು, ಇದಕ್ಕಿಂತ ಮುಂಚೆ ನಡೆದಂಥ ಒಂದು ಘಟನೆ. ಏನಾಗಿತ್ತು? ಎಸ್, ಹೇಳ್ತೀನಿ. ಪ್ರತಿನಿತ್ಯ ಒಬ್ಬನು ಆಟೋದಲ್ಲಿ ಹೋಗಬೇಕಾದ್ರೆ, ಆದರೆ ಅವನಿಗೆ ಗೊತ್ತಿರಲಿಲ್ಲ ಸುಷ್ಮಾ ಅನ್ನೋ ಹುಡುಗಿ ಸತ್ತಿರೋ ವಿಚಾರ ಗೊತ್ತಿಲ್ಲ. ಆ ಹಳ್ಳಿಯೊಳಗಡೆ ಅವನು ಹೊಸಬ, ಅವನು ಆಟೋ ಚಾಲಕನಾಗಿ ಆ ಹಳ್ಳಿಯಲ್ಲಿ ಮನೆ ಬಾಡಿಗೆ ತೊಗೊಂಡು ಬಂದಂತೆ. ಹಳ್ಳಿಯಲ್ಲಿ ಒಂದು ಮನೆ ಬಾಡಿಗೆ ತೊಗೊಂಡಿದ್ದ. ಕೇಳಿದ್ದ ಅವನು, ಇಲ್ಲ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ ಅದು ಇತ್ತು. ಬಟ್ ಆ ದೆವ್ವ ಓಡುತ್ತೆ, ಆತ್ಮ ಓಡಾಡುತ್ತಲ್ಲಿ ಅನ್ನೋದು ಆ ವಿಚಾರ ಅವನಿಗೆ ಗೊತ್ತಿಲ್ಲ. ಇವನು ಹೆದರ್ತಾ ಇರಲಿಲ್ಲ, ಧೈರ್ಯವಂತ. ಆ ಆಟೋ ಏನು ಇವರ ಮೂಢನಂಬಿಕೆಯಲ್ಲಿದ್ದಾರೆ ಹಳ್ಳಿ ಜನ ಅಲ್ವಾ, ಮೂಢನಂಬಿಕೆ ಜಾಸ್ತಿ. ಮೂಢನಂಬಿಕೆ ಅವರಿಗೆಲ್ಲ ಏನು ಆತ್ಮಗಿತ್ಮ ಅನ್ನೋದೇನಿಲ್ಲ, ದೇವ್ರ ನಮ್ದವ್ರು ಯಾರಿಗೇನೂ ಆಗಲ್ಲ, ದೇವರಿದ್ದಾನೆ ಅಂತ. ಸರಿ, ಹೀಗೆ ಸ್ನೇಹಿತರೆಲ್ಲ ಕೂತ್ಕೊಂಡು ಟೀ ಕುಡ್ಕೊಂಡು ಮಾತಾಡಬೇಕಾದ್ರೆ ಅಲ್ಲಿ ಆಟೋ ಮಾಮೂಲಿ ಈ ಹೋಟ್ಲುಗಳು, ಅಂಗಡಿ, ಪೆಟ್ಟಿಗೆ ಅಂಗಡಿಗಳು ಇರ್ತಾವೆ, ಅಲ್ಲಿ ಟೀ ಕುಡ್ಕೊಂಡು ಮಾತಾಡ್ಬೇಕಾದ್ರೆ ಟೀ ಕುಡಿತಾ ಮಾತಾಡಿದಾಗ ದೆವ್ವ ಇದೆ ಅಂತ ಎಲ್ಲ ಹೇಳಿದ್ರು. ಯಾಕೆ ಓಡಾಡ್ತೀಯ ನೀನು, ಹೊಸಬ ನಿನಗೆ ಗೊತ್ತಿಲ್ಲ, ನಾನು ಅದೆಲ್ಲ ಹೆದರಲ್ಲ, ನಾನು ನಂಬಲ್ಲ, ದೇವ್ರು ನಂಬೋ ನಾನು. ಟೀ ಕುಡ್ಕೊಂಡು ಎಲ್ಲ ಆಯಿತು, ಹೀಗೆ ಆಯಿತು. ಪ್ರತಿದಿನ ಈ ಥರ ನಡೀತಾ ಇತ್ತು. ಅವ್ನಿಗೆ ಗೊತ್ತಿತ್ತು ಆ ವಿಚಾರ, ಆದರೂ ಕೂಡ ಅವ್ನು ಹೆದರ್ತಿರ್ಲಿಲ್ಲ, ಧೈರ್ಯವಂತ ಆಗಿದ್ದ. ರಾತ್ರಿ ಎಲ್ಲ ಓಡಾಡ್ತಿದ್ದ. ಇವನು 7 ಗಂಟೆ ಮೇಲೆ 6 ಗಂಟೆ ಮೇಲೆ ಓಡ್ತಿದ್ದ. ಅವನು ಒಬ್ಬನ ಆಟೋ ಮಾತ್ರ ಹಳ್ಳಿ ಒಳಗಡೆ ಹೋಗ್ತಾ ಇದ್ದಿದ್ದು. ಒಂದು ಸತಿ ಏನಾಗ್ಬಿಡ್ತು, ಇವನು ಪ್ರತಿದಿನ ಹಿಂಗೆ ಹೋಗ್ಬೇಕಾದ್ರೆ, ಇದು ಮೊದಲು ನಡೆದಂಥ ಘಟನೆ. ಈ ಕೈ ಹೊಡೆಯೋಕ್ಕಿಂತ ಮುಂಚೆ, ಯಾರು ಬೆನ್ನು ಹೊಡೆದಿಲ್ಲ ಅದಕ್ಕಿಂತ ಮುಂಚೆ ಇವನಿಗೂ ಒಂದು ಘಟನೆ ಆಗಿತ್ತು. ಆದ ಘಟನೆ ಆದಮೇಲೆ ಅವನು ಕೂಡ ಹೋಗೋದು ಬಿಟ್ಟಿದ್ದ. ಆದರೆ ಯಾರಿಗೂ ಪ್ಯಾಸೆಂಜರ್ಸ್ಗೆ ಅಲ್ಲಿ ಬರೋರಿಗೆ ಹೇಳ್ತಾ ಇರಲಿಲ್ಲ, ಯಾಕಂದರೆ ಹೆದರ್ತಾರೆ ಹಳ್ಳಿಗೆ ಬರೋಕ್ಕೆ ಜನ. ಇನ್ನು ಹಳ್ಳಿಗೆ ಜನ ಬರೋದು ನಿಲ್ಲಿಸ್ಬಿಟ್ರೆ, ಏನೋ ಸಿಟಿಯಿಂದ ಹಳ್ಳಿಗೆ ಬರೋ ಜನಗಳು ಬಂದು ನಿಂತುಬಿಟ್ರೆ ಹಳ್ಳಿ ಉದ್ಧಾರ ಆಗೋದು ಹೇಗೆ, ಅಲ್ಲಿ ವ್ಯಾಪಾರ ಆಗೋದು ಹೇಗೆ, ರೈತರು ಉದ್ಧಾರ ಆಗೋದು ಹೇಗೆ, ಹೀಗಿತ್ತು. ಹೀಗಾಗಿ ಒಂದು ಸತಿ ಏನು ಮಾಡಿದೆ, ಇವನು ಆಟೋದೊಳಗಡೆ ಹೋಗ್ಬೇಕಾದ್ರೆ ಪ್ರತಿದಿನ ಒಬ್ಬಳು ಹುಡುಗಿ ನಡ್ಕೊಂಡು ಹೋಗ್ತಾ ಇದ್ದಂತೆ, ವೆನಿಟಿ ಬೇಗ ಹಾಕೊಂಡು ನಡ್ಕೊಂಡು ಹೋಗ್ತಾ ಇದ್ದೆ ಆ ರೈಲ್ವೆ ಕಂಬಿ ಹತ್ರ. ಇವನು ಧೈರ್ಯ ನೋಡಿ ಮೆಚ್ಚಿಬಿಟ್ಟ. ಆ ಹುಡುಗಿ ನೋಡ್ತಿದ್ದ, ಯಾರು ಇದೇ ಆಟೋ ಚಾಲಕ. ಏನು ಘಟನೆ ನಡೆಯುತ್ತೋ ಮುಂಚೆ ಈ ಆಟೋ, ಆ ಘಟನೆ ಏನು ಅನ್ನೋದು ನಾನು ನಿಮ್ಗೆ ಹೇಳ್ತೀನಿ. ಪ್ರತಿದಿನ ಇವನು ಕೂಡ ಹೋಗ್ತಾ ಇದ್ದ ಆ ರೋಡಲ್ಲಿ. ಅಲ್ಲಿ ವೆನಿಟಿ ಬ್ಯಾಗ್ ಹಿಡ್ಕೊಂಡು ಆ ಹುಡುಗಿ ಹೋಗ್ತಾ ಇದ್ಲಂತೆ ರೈಲ್ವೆ ಕಂಬಿ ದಾಟಿ. ಸ್ವಲ್ಪ ದೂರ ಹೋಗ್ಬಿಟ್ಟು ಅಲ್ಲಿ ಒಳಗಡೆ ತಿರ್ಕೊಂಡ್ಬಿಡ್ತಾ ಇದ್ಲು. ಇವನಿಗೆ ಅನುಮಾನ, ಏನಿದು, ಇಲ್ಲಿ ಯಾವ ಗಾರ್ಮೆಂಟ್ಸ್ ಇಲ್ಲ, ಯಾವ ಕೆಲಸ ಇಲ್ಲ. ಈ ಹುಡುಗಿ ಏನು ಸಿಟಿಯಿಂದ ಬಂದು ಇಲ್ಲೆಲ್ಲಾದ್ರೂ ಆಟೋದಲ್ಲಿ ಮಧ್ಯದಲ್ಲಿ ಹೇಳ್ಕೊಂಡು, ಯಾರೋ ಆಟೋದವರು ಅಲ್ಲಿ ಬರಲ್ಲ ಅಂದಿದ್ದಕ್ಕೆ ಅಲ್ಲಿಂದ ನಡ್ಕೊಂಡು ಹೋಗ್ತಾಳೇನೋ, ದಿನ ಕೆಲಸಕ್ಕೆ ಹೋಗ್ತಾಳಿಲ್ಲ. ಕರೆಕ್ಟಾಗಿ ಇವರು ಹೋಗೋ ಟೈಮ್ಗೆ ಇವನು ಮನೆಗೆ 7 ಗಂಟೆ 7:15 ಹೋಗ್ತಾ ಇದ್ದಂತೆ. ಯಾಕಂದರೆ ಇವನು ಬಿಡ್ತಾ ಇದ್ದ, ಇವನು ಭಯ ಬೀಳ್ತಿರಲಿಲ್ಲ, ಧೈರ್ಯವಂತ ಇವನು. ಆ ಹಳ್ಳಿ ಒಳಗಡೆ ಇವನೊಬ್ಬನೇ ಧೈರ್ಯವಂತ, ಯಾಕಂದರೆ ಇವನಿಗೆ ಯಾವುದೂ ಅನುಭವ ಆಗಿರಲಿಲ್ಲ. ಹೀಗಾಗಿ ದಿನ ಅವಳು ಹೋಗಬೇಕಾದ್ರೆ ನೋಡ್ತಿದ್ದಂತೆ. ಒಂದು ದಿವಸ ಬೇಜಾರಾಗೋಯ್ತು ಇವನಿಗೆ, ಪಾಪ ಈ ಹುಡುಗಿ ಅಷ್ಟು ದೂರ ನಡೀತಾಳಲ್ಲ ಅಂಥೇಳಿ ಒಂದು ದಿವಸ ಧೈರ್ಯ ಮಾಡಿ ಅವಳಿಗೆ, ಎಲ್ಲಿಗೆ ಹೋಗ್ಬೇಕಮ್ಮ ನೀನು, ಎಲ್ಲಿಗೆ ಹೋಗ್ಬೇಕು ನೀನು, ಬಿಡ್ತೀನಿ ಬಾ ಅಂತ ಹೇಳಿದ್ನಂತ ಅವಳಿಗೆ. ಬೇಡ ನೀವು ಹೋಗಿ ಅಂದ್ಲಂತ ಅವಳು. ಇಲ್ಲ ಪರವಾಗಿಲ್ಲ ಬಾ, ನೀವು ಒಬ್ಬಳೇ ಹೆಂಗೆ ಹೋಗ್ತೀಯ, ತುಂಬ ಕತ್ಲಾಗಿದೆ, ಮಳೆ ಬರೋ ಹೋಗಿದೆ, ಬಾ ಕೂತ್ಕೋ ಅಂದಂತೆ. ಸರಿ ಆಯಿತು ಕೂತ್ಕೊಳ್ತೀನಿ ನಾನು, ಆದರೆ ನೀನು ಹಿಂದೆ ತಿರುಗಿ ನೋಡಬಾರ್ದು ಅಂತ ಹೇಳಿದಂತೆ. ಹುಡುಗಿ ಅಲ್ವಾ, ನನ್ನ ನೋಡಿದ್ರೆ ಅಂದರೆ ಕೆಟ್ಟದಾಗಿ ನೋಡ್ತಾನೆ ನನ್ನ ಅಂತ ಆ ಥರ ಏನಾದರೂ ತಿಳ್ಕೊಳ್ತಾ ಇದ್ದಾಳೆ ಇವಳು. ಇಲ್ಲ ನಾನು ಆ ಥರ ಇಲ್ಲಮ್ಮ, ನಾನು ಹಂಗೆಲ್ಲ ತಿಳ್ಕೊಬೇಡ, ನಿನಗೆ ಬಿಡ್ತೀನಿ, ನಾನು ತೊಂದರೆ ಇಲ್ಲ. ಬಾಡಿಗೆ ಏನು ಕೊಡೋದು ಬೇಡ, ನೀನು ಪರವಾಗಿಲ್ಲ, ಪಾಪ ನೀನು ದಿನ ಹೋಗೋದು ನಾನು ನೋಡ್ತೀನಿ ನಿನ್ನ. ಅದು ಇವನಿಗೆ ಮಾತ್ರ ಕಾಣಿಸ್ಕೊತಾ ಇತ್ತು. ಯಾಕಂದರೆ ಕಾರಣ ಏನು ಅಂದರೆ ಇವನಿಗೆ ಧೈರ್ಯವಂತ, ಧೈರ್ಯ ಜಾಸ್ತಿ ಇವನಿಗೆ. ಅದರಲ್ಲಿ ನಡೆದಿರೋ ಘಟನೆ ಪ್ರತಿಯೊಬ್ಬರು ಗೊತ್ತು, ಹಳ್ಳಿಯವರೆಲ್ಲ ನೋಡಿದಾರೆ ಅವಳನ್ನ. ಆದರೆ ಅವಳೇ ಸುಷ್ಮಾ ಅಂತ ಇವನಿಗೆ ಗೊತ್ತಿಲ್ಲ. ಯಾಕಂದರೆ ಗೊತ್ತು ನಿಮಗೆ ರೂಪಗಳು ಹೇಗೆ ಬದಲಾಯಿಸ್ಕೊತಾವೆ ಏನು ಅಂತ, ಓಕೆನಾ? ಹೀಗೆ ಬದಲಾಯಿಸ್ಕೊತಾವೆ ಅಂತ ಗೊತ್ತಿದೆ. ಹೀಗಿದ್ದಾಗ ಇವನೇನು ಮಾಡ್ದ, ಸರಿ ಆಯಿತು ಅಂತ ಕೂತ್ಕೊಂಡ. ಅವಳು ಹೇಳಿದ್ಲು ಹಿಂದೆ ತಿರುಗಿ ನೋಡಬಾರ್ದು ನೀನು ಅಂತ. ಸರಿ ಆಯಿತು ನಾನು ನೋಡೋದಿಲ್ಲ ಅಂತ ಹೇಳ್ದ ಇವನು. ಆಟೋದಲ್ಲೇ ಹೋಗ್ತಾ ಇದ್ದಂಗೆ ಇವನೇನು ಮಾಡ್ದ, ಆಟೋದಲ್ಲಿ ಮುಂದೆ ಒಂದು ಕನ್ನಡಿ ಇರುತ್ತೆ, ಅವ್ರು ಕೂತ್ಕೊಂಡಿರುವಂಥ ಜಾಗದಲ್ಲಿ ಒಂದು ಕನ್ನಡಿ ಇತ್ತು.
ಆ ಕರಡಿನ ಇವನು ಮೆಲ್ಲಗೆ ತಿರುಗಿಸಿ ಅಡ್ಜಸ್ಟ್ಮೆಂಟ್ ಮಾಡಿ ಹಿಂದೆ ಕೂತ್ಕೊಂಡು ಹೋಗ್ತಾ 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 ಸ್ವಲ್ಪ ದೂರದಲ್ಲಿ ಕರಡಿಯಲ್ಲಿ ನೋಡಿದಂತೆ. ಇವಳು ಅವಳು ಒಂದು ದೃಶ್ಯ ನೋಡಿ ಇವನು ಹೆದರು ಬಿಟ್ಟು ಕೈನ ಮಾಂಸನ ಹಿಡ್ದಿಂಗೆ ಎಳೆದು ತಿಂತಾ ಇಲ್ಲಂತೆ. ಕೈ ಕಾಣಿಸ್ಬಿಟ್ಟಿದೆ ಅವನಿಗೆ ಹಾರ್ಟ್ ಅಟ್ಯಾಕ್ ಆದಂಗಾಗಿ ಆಟೋ ಒಳಗಡೆಯಿಂದ ಇಳಿದು ಎದ್ದು ಬಿದ್ದು ಆಟೋ ಬಿಟ್ಬಿಟ್ಟು ಓಡೋಗ್ಬಿಟ್ಟಿದ್ದಾನೆ. ಹಳ್ಳಿ ಕಡೆ ಓಡೋಗಿದ್ದಾನೆ. ಬೆಳಿಗ್ಗೆ ಬಂದು ಆಟೋ ತೊಗೊಂಡಿರೋಂಥದ್ದು ಆಗಿದ್ದ ದೃಶ್ಯನ ಅವರ ಸ್ನೇಹಿತರಿಗೆ ಹಳ್ಳಿಯವರಿಗೆ ಹೇಳಿದ್ನಂತೆ. ಹೇಳಿದ್ವಿ ನಿನಗೆ ನಾವು ಹೋಗ್ಬೇಡ, ನೀವು ಈ ಹೊತ್ತಲ್ಲಿ ಹೋಗ್ಬೇಡ ಅಂತ. ಆದರೆ ಅವಳು ಮಾಯ ಆಗ್ಬಿಟ್ಟಿದ್ಳು. ಅವಳು ಇರಲಿಲ್ಲ ಅದರಲ್ಲಿ. ಇವನು ಕಿರ್ಚಿ ಹಿಂದೆ ತಿರುಗಿ ನೋಡಿ ಹೋದರೆ ಕೈಯೂ ಇಲ್ಲ, ಅವಳು ಇಲ್ಲ. ಇವಳು ಯಾರು ಇವನು ಲಿಫ್ಟ್ ಕೊಟ್ಟಿದ್ನೋ ಹುಡುಗಿನೇ ಇರಲಿಲ್ಲ ಅದರಲ್ಲಿ. ಈ ಘಟನೆ ಕೂಡ ಇವನಿಗೆ ಗೊತ್ತಾಗಿತ್ತು. ಸೊ ಆಯಿತು. ಹಿಂಗಿರೋದ್ರಿಂದ ಹಳ್ಳಿ ಜನಕ್ಕೆಲ್ಲ ಗೊತ್ತಿತ್ತು. ಆದರೆ ಇನ್ನೊಂದು ವಿಚಾರ, ಒಬ್ಬ ಲಾರಿ ಚಾಲಕ ಊರಿಂದ ಹಳ್ಳಿಗೆ ಕಬ್ಬು ತಗೊಂಡು ಹೋಗಬೇಕಾದ್ರೆ ಇವನಿಗೆ ಬಾತ್ರೂಮ್ ಹೋಗಬೇಕು ಅಂತ ಅಂದ್ಕೊಂಡಿದ್ದಾನೆ. ಬಾತ್ರೂಮ್ ಹೋಗಬೇಕು ಅನಿಸ್ತಂತೆ. ಬಾತ್ರೂಮ್ ಬಂದಿತ್ತು ಅವನಿಗೆ. ಸೊ ಟಾಯ್ಲೆಟ್ಗೇನೋ ಹೋಗ್ಬೇಕಂತ ಹೇಳಿ ಒಂದು ರೋಡಲ್ಲಿ ಲಾರಿಯನ್ನು ನಿಲ್ಲಿಸಿ, ಅದೇ ರೋಡಲ್ಲಿ, ಆದರೆ ಗೊತ್ತಿಲ್ಲ ಸುಷ್ಮಾ ವಿಚಾರ ಇವನಿಗೆ, ಕಬ್ಬು ಹಾಕೋಕ್ಕೆ ಬಂದವನು. ಸರಿ ಆಯಿತು ಅಂತ ಇವನು ಬಾತ್ರೂಮ್ಗೆ ಏನು ಟಾಯ್ಲೆಟ್ಗೆ ಅಂತ ಅಲ್ಲಿ ಹೋಗಿದ್ನೋ, ಸ್ವಲ್ಪ ದೂರದಲ್ಲೂ ಒಂದು ಮೇಕೆ ಮರಿ ಕಾಣಿಸ್ಕೊಂತಂತೆ. ಬೆಳ್ಳಿಗೆ ಮೇ ಅಂತ ಕೂಗ್ತಾ ಇತ್ತು. ಇದು ನಡೆದಿರೋ ಘಟನೆ, ಸತ್ಯ. ನಂಬೋದ್ರೆ ನಂಬಿ, ಬಿಟ್ಟರೆ ಬಿಡಿ. ಆ ಮೇಕೆ ಮರಿಯನ್ನು ನೋಡಿದಂತೆ. ಒಳ್ಳೆ ಮಟನು, ಬೆಳಿಗ್ಗೆ ತೊಗೊಂಡು ಹೋಗ್ಬಿಟ್ರೆ ಹಳ್ಳಿ ಜನತೆ ಯಾವುದೋ ತಪ್ಪಿಸ್ಕೊಂಡು ಬಂದಿರಬೇಕು ಎಲ್ಲಿಂದನೋ, ತೊಗೊಂಡು ಹೋಗಿ ಬೆಳೆಸಿ ಅದನ್ನು ಮಾಂಸ ತಿನ್ಬೋದು ಅಂತ ಇವನ ಆಸೆ. ಸರಿ ಆಯಿತು, ಟಾಯ್ಲೆಟ್ಗೆ ಹೋಗಿ ಅದನ್ನು ಮೆಲ್ಲಿಗೆ ಹೋಗಿ ಓಡೋಗಿ ಅದು ಹಿಂದೆ ಹೋಗಿ ಒಳಗಡೆ ಹೋಗಿ ಹಿಡ್ಕೊಂಡ್ಬಿಟ್ಟಂತೆ. ಸ್ವಲ್ಪ ಕಾಡು ಒಳಗಡೆ ಹೋಗಿತ್ತು. ಮೇಕೆ ಅವನ್ನ ನೋಡಿ ಓಡೋಯ್ತು. ಹೆದರ್ಕೊಳ್ತಲ್ಲ ಮಾಮೂಲಿ ಪ್ರಾಣಿಗಳು ನೋಡಿದ್ರೆ ಮನುಷ್ಯರನ್ನ. ಸರಿ ಅದನ್ನು ಹಿಡ್ಕೊಂಡು ಎತ್ಕೊಂಡು ಒಂದು ಸ್ವಲ್ಪ ದೂರ ಲಾರಿ ರೋಡ್ ಮೇನ್ ರೋಡಲ್ಲಿ ಕಾಣಿಸ್ತಾ ಇದೆ, ಹೈವೇಲಿ. ಅವ್ನು ರೋಡಲ್ಲಿ ಲಾರಿ ನಿಲ್ಲಿಸಿದ್ದ. ಅವನು ಕ್ಲೀನರು ಒಳಗಡೆ ಕೂತ್ಕೊಂಡಿದ್ದ. ಕ್ಲೀನರ್ ಒಬ್ಬನಿದ್ದೇ ಇರ್ತಾನೆ ಅವ್ರ ಜೊತೆ ಒಬ್ಬನು. ಸರಿ ಇವನೇನು ಮಾಡ್ದ, ಆ ಮೇಕೆನ ಎತ್ಕೊಂಡು ಹಿಂಗೆ ಹೋಗ್ತಾ ಇದ್ದ. ಆ ಕ್ಲೀನರ್ ಕೂಡ ನೋಡಿದ್ದಾನೆ ಇವನು ಮೇಕೆ ಎತ್ಕೊಂಡು ಹೋಗೋದು. ಹಣ ಯಾರ್ದು ಅಂತ ಕೇಳಿದಂತೆ. ಸುಮ್ಮನೆ ಬರ್ತೀನಿ ಅಷ್ಟು ದೂರದಲ್ಲೇ ಹೇಳ್ದ. ಇನ್ನೇನು ಎತ್ಕೊಂಡು ಒಂದು ಸ್ವಲ್ಪ ದೂರ ಲಾರಿ ಒಳಗೆ ಹತ್ತಬೇಕು. ಆ ತೂಕ ಎಷ್ಟಾಯಿತು ಅಂದರೆ 1 kg ತೂಕ ಇದ್ದಕ್ಕಿದ್ದಂಗೆ ಒಂದು 200 kg ಆಗ್ಬಿಡ್ತಂದ್ರೆ ಹೆಂಗಿರುತ್ತೆ ಮೇಕೆ ಇದ್ದಕ್ಕಿದ್ದಂಗೆ. ಎಸ್, 1 kg ಇರುವಂಥ ಏನೋ ಒಂದು ವಸ್ತು ಇದ್ದಕ್ಕಿದ್ದಂಗೆ ಅದು 100 kg ಆಗಿಬಿಟ್ರೆ ಯಾರಿಗೆ ತಾನೇ ಭಯ ಆಗಲ್ಲ. ಹಾಗೆ ಆ ಮೇಕೆ ತೂಕ ಏನಿತ್ತು 1 kg ಮರಿ 20 kg ಆಗ್ಬಿಡ್ತು. ಅವ್ನು ಎತ್ತಕ್ಕಾಗಲಿಲ್ಲ, ಕೆಳಗೆ ಹಿಂಗೆ ಬಿಟ್ಬಿಟ್ಟ ಅದನ್ನು. ಆಮೇಲೆ ಅವ್ನಿಗೆ ಗೊತ್ತಾಗೋಯ್ತು, ಇದೇನೋ ಇದೆ ಅಂಥೇಳಿ ಎದ್ದು ಬಿದ್ದು ಅವ್ನು ಬಕೆಟು ಎಲ್ಲ ಬಿಸಾಕಿ ಓಡೋಗ್ಬಿಟ್ಟಂತೆ. ಟಾಯ್ಲೆಟು ಬಾತ್ರೂಮ್ಗೆ ಹೋದವನು ಬಕೆಟಲ್ಲಿ ಕ್ಯಾನ್ ಹಾಕಿರ್ತಾರೆ, ನೀವು ನೋಡಿರ್ತಾರೆ ಬಕೆಟು ಲಾರಿಗಳಲ್ಲಿ, ಅದನ್ನು ಬಿಸಾಕಿ ಓಡೋಗಿ ಲಾರಿ ಎತ್ಕೊಂಡು ಫಸ್ಟು ಕ್ಲೀನರ್ ಹೇಳಿದಂತೆ ಗಾಡಿ ಎತ್ತು ಅಂತ. ಯಾಕಣ ಅನ್ನಂತೆ, ಮೇಕೆಯಲ್ಲಿ ಅನ್ನಂತೆ. ಈಗ ನಾನು ನೋಡಿದ್ನಲ್ಲ, ನೀನು ಫಸ್ಟ್ ಗಾಡಿ ಎತ್ಕೊಂಡು ಅಲ್ಲಿಂದ ಹೋಗಿ ಮುಂದೆ ಹೋಗ್ಬಿಟ್ಟು ಹಳ್ಳಿ ಸೇರ್ಕೊಂಡ್ಮೇಲೆ ಹೇಳಿದಂತೆ ಅದು ತೂಕ ಜಾಸ್ತಿ ಆಗ್ಬಿಡ್ತು, ಮೇಕೆ ಇದ್ದಕ್ಕಿದ್ದಂಗೆ ಗೊತ್ತಿಲ್ಲ. ಆವಾಗ ಗೊತ್ತಾಯಿತು ಅದರಲ್ಲಿ ಆತ್ಮ ಇತ್ತು ಅಂತ. ಆತ್ಮನೇ, ಒಂದು ದೆವ್ವನೇ ಆ ಕುರಿ ರೂಪದಲ್ಲಿ ಬಂದಿತ್ತು ಅಂತ. ಎಸ್, ಖಂಡಿತ ಸತ್ಯ. ಇದು ನಂಬೋದ್ರೆ ನಂಬಿ, ಬಿಟ್ಟರೆ ಬಿಡಿ. ಇದು ನಡೆದಿರೋಂಥ ಘಟನೆ. ಎಸ್, ಇನ್ನೂ ವಿಚಾರಗಳಿದ್ದಾವೆ, ಹಳೆ ಕಥೆಗಳು, ಇನ್ನೂ ಕಥೆಗಳು ಸಿಗ್ತಾ ಇರ್ತವೆ. ನಿಮ್ಮ ಮುಂದೆ ತೊಗೊಂಡು ಬರ್ತಾ ಇರ್ತೀನಿ. ನೀವು ನಂಬ್ತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ. ಇದು ಸತ್ಯ. ನಂಬೋದ್ರೆ ನಂಬಿ, ಬಿಟ್ಟರೆ ಬಿಡಿ. ನಮಸ್ಕಾರ.